ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ಮತ್ತೆ ಸುದ್ದಿಯಲ್ಲಿದೆ. ಇಷ್ಟು ದಿನ ಇಸ್ರೇಲ್ ಜೊತೆಗಿನ ಸಂಘರ್ಷ, ಶಿಯಾ ಸುನ್ನಿ ನಡುವಿನ ಅಂತಃಕಲಹದ ಕಾರಣದಿಂದ ಸದ್ದು ಮಾಡ್ತಾ ಇದ್ದ ಇರಾನ್ ಈಗ ತನ್ನ ದೇಶದ ರಾಜಧಾನಿಯನ್ನು ಬದಲಿಸುವ ನಿಟ್ಟಲ್ಲಿ ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಹೆಚ್ಚಾಗ್ತಾ ಇರೋ ಆಂತರಿಕ ಹಾಗೂ ಆರ್ಥಿಕ ಸಮಸ್ಯೆಗಳು, ಕಡಿಮೆಯಾಗಿರೋ ಅಂತಾರಾಷ್ಟ್ರೀಯ ಸಂವಹನ, ಇದೆಲ್ಲವನ್ನ ಸರಿಪಡಿಸಿಕೊಳ್ಳೋ ನಿಟ್ಟಲ್ಲಿ ಈ ಬದಲಾವಣೆಯನ್ನ ಮಾಡ್ತಾ ಇರೋದಾಗಿ ಇರಾನ್ ಹೇಳ್ಕೊಳ್ತಾ ಇದೆ. ಆದರೆ ಜಗತ್ತು ಸಂಪೂರ್ಣವಾಗಿ ಇರಾನ್ನ ಮಾತನ್ನು ನಂಬೋದಕ್ಕೆ ಸಿದ್ಧ ಇಲ್ಲ. ಇಲ್ಲಿ ಇರಾನ್ ರಾಜಧಾನಿಯನ್ನು ಬದಲಿಸೋದಕ್ಕೆ ತನ್ನದೇ ಆದ ಕಾರಣಗಳನ್ನು ಹೊಂದಿದೆ. ಅದರ ಹಿಂದೆ ಇಸ್ರೇಲ್ ಕೂಡ ಇರಬಹುದು, ಅಮೆರಿಕಾನೂ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಇರಾನ್ ತನ್ನ ರಾಜಧಾನಿಯನ್ನು ಬದಲಿಸೋದಕ್ಕೆ ಹೊರಟಿರೋದಾದರೂ ಯಾಕೆ? ಇದರಿಂದ ಭಾರತದ ಮೇಲೆ, ಇರಾನ್ನ ಪಕ್ಕದಲ್ಲಿರೋ ಪಾಕಿಸ್ತಾನದ ಮೇಲೆ ಆಗೋ ಪರಿಣಾಮಗಳೇನು? ಟೆಹರಾನ್ನಿಂದ ಅವರು ಎಲ್ಲಿಗೆ ಬರ್ತಾರೆ? ಆ ನಗರದ ಹಿನ್ನೆಲೆ, ಇತಿಹಾಸ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರಾಚ್ಯದ ಸಂಘರ್ಷಗಳಿಗೆ ಕಾರಣವಾಗಿದ್ದ ಇರಾನ್ಗೆ ಈಗ ಸಮಸ್ಯೆಯ ಕಾಲ. ಅವರು ಅಮೆರಿಕದ ಆರ್ಥಿಕ ನಿರ್ಬಂಧಗಳಿಂದ ಎಷ್ಟು ಕಂಗೆಟ್ಟಿದ್ದಾರೆ ಅಂದರೆ ಚೈನಾ ಜೊತೆ ಅಗ್ಗದ ವ್ಯಾಪಾರಗಳನ್ನು ಶುರು ಮಾಡಿದ್ದಾರೆ. ಹಾಗೆಯೇ ಅಮೆರಿಕ ಹಾಗೂ ಇಸ್ರೇಲ್ಗೆ ಎಲ್ಲೆಲ್ಲಿ ಕಾಟ ಕೊಡೋದಕ್ಕೆ ಸಾಧ್ಯ ಆಗುತ್ತೋ ಅಲ್ಲಿ ಅವರಿಗೆ ಹೊಡೆತವನ್ನು ಕೊಡುವ ಪ್ರಯತ್ನವನ್ನು ಕೂಡ ಇರಾನ್ ಮಾಡ್ತಾ ಇದೆ. ತನ್ನ ಮೇಲೆ ನಿರ್ಬಂಧವನ್ನು ವಿಧಿಸೋದ್ರ ಮೂಲಕ ಆರ್ಥಿಕ ಮೂಲಗಳಿಗೆ ಕತ್ತರಿ ಹಾಕಿದ ಅಮೆರಿಕದ ಬಗ್ಗೆ ಇರಾನ್ಗೆ ವಿಪರೀತ ಸಿಟ್ಟು ಕೂಡ ಇದೆ. ಆದರೆ ಅವರು ಅಮೆರಿಕನ ನೇರವಾಗಿ ತಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಆರ್ಥಿಕ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಹಾಗೂ ಅಂತಾರಾಷ್ಟ್ರೀಯವಾಗಿ ಹೊಸ ಹಾದಿಗಳನ್ನು ಹುಡುಕೊಳ್ಳೋದಕ್ಕೆ ಅನುಕೂಲವಾಗುವ ನಿಟ್ಟಲ್ಲಿ ತಮ್ಮ ದೇಶದ ರಾಜಧಾನಿಯನ್ನ ಬದಲಿಸುವ ನಿರ್ಧಾರಕ್ಕೆ ಇರಾನ್ನ ನಾಯಕರು ಬಂದಿದ್ದಾರೆ. ಈ ಬಗ್ಗೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳುವ ನಿಟ್ಟಲ್ಲಿ ಹಾಗೂ ಹೊಸ ಅಂತಾರಾಷ್ಟ್ರೀಯ ಸಂಪರ್ಕ ಹಾಗೂ ವ್ಯಾಪಾರದ ಹಾದಿಗಳನ್ನು ಹುಡುಕುವ ನಿಟ್ಟಲ್ಲಿ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿವರೆಗೆ ಅಂದ್ರೆ ಸರಿಸುಮಾರು 200 ವರ್ಷಗಳ ಕಾಲ ಇರಾನ್ನ ರಾಜಧಾನಿಯಾಗಿದ್ದದ್ದು ತೆಹರಾನ್ ನಗರ. ಈ ತೆಹರಾನ್ ಇದೆಯಲ್ಲ, ಇದು ತೆಹರಾನ್ ರಾಜ್ಯದ ರಾಜಧಾನಿ ಕೂಡ ಆಗಿದ್ದು ಇಲ್ಲಿ ಸರಿಸುಮಾರು 1 ಕೋಟಿಯಷ್ಟು ಜನ ವಾಸ ಮಾಡ್ತಾರೆ. ಹೀಗಾಗಿನೇ ಇದು ಪಶ್ಚಿಮ ಏಷ್ಯಾದಲ್ಲೇ ಅತಿ ದೊಡ್ಡ ಹಾಗೂ ಅತಿ ಜನನಿಬಿಡ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಹಾಗೆಯೇ ಈಜಿಪ್ಟ್ನ ಕೈರೋದ ನಂತರ ಅತಿ ದೊಡ್ಡ ನಗರ ಅನ್ನೋ ಖ್ಯಾತಿಯನ್ನು ಕೂಡ ಈ ತೆಹರಾನ್ ಹೊಂದಿದೆ. 1786ರಲ್ಲಿ ಖಜಾರ್ ವಂಶದ ಸುಲ್ತಾನ ಆಗಾ ಮೊಹಮ್ಮದ್ ಖಾನ್ ಈ ತೆಹರಾನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ರಾಜಧಾನಿಯನ್ನಾಗಿ ಮಾಡ್ತಾನೆ. ಅದಕ್ಕೂ ಮೊದಲು ಇರಾನನ್ನ ಆಳಿದ ರಾಜರು ತಮ್ಮ ರಾಜಧಾನಿಗಳನ್ನ ಪದೇ ಪದೇ ಬದಲಿಸಿದ್ದಾರೆ. ಹೀಗಾಗಿ ಈ ತೆಹರಾನ್ ಅನ್ನೋದು ಇರಾನ್ನ 32ನೇ ರಾಜಧಾನಿ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ನಂತರ 1907ರಲ್ಲಿ ಅವತ್ತಿನ ಇರಾನ್ನ ಆಡಳಿತ ತೆಹರಾನ್ ಅನ್ನ ಶಾಶ್ವತ ರಾಜಧಾನಿ ಅಂತ ಘೋಷಣೆಯನ್ನು ಮಾಡುತ್ತೆ. ಮುಂದೆ 1920ರ ನಂತರ ತೆಹರಾನ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಶುರು ಆಗುತ್ತವೆ. ಒಂದು ಆಧುನಿಕ ನಗರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ತೆಹರಾನ್ನಲ್ಲಿ ಮಾಡ್ತಾ ಹೋಗ್ತಾರೆ. ಪೆಹ್ಲವಿ ವಂಶ ತೆಹರಾನ್ನ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡುತ್ತೆ. ಅದಾದ ಬಳಿಕ ಅಂದ್ರೆ 1979ರಲ್ಲಿ ಇರಾನ್ ಇಸ್ಲಾಮಿಕ್ ಕ್ರಾಂತಿಯನ್ನು ನೋಡ್ತು. ಪೆಹ್ಲವಿ ಪದಚ್ಯುತಗೊಂಡು ಮೌಲ್ವಿ ಖೊಮೇನಿ ಅಧಿಕಾರವನ್ನ ತಮ್ಮ ಕೈಗೆ ತಗೊಂಡ್ರು. ಆ ನಂತರ ಕೂಡ ತೆಹರಾನ್ನಲ್ಲಿ ಅಭಿವೃದ್ಧಿ ಕಾರ್ಯಗಳೇನು ನಿಲ್ಲಿಲ್ಲ. ಅಲ್ಲಿ ಇಮಾಮ್ ಖೊಮೇನಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಮೆಹರಾಬಾದ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇದೆ, ಹಾಗೆಯೇ ಸೆಂಟ್ರಲ್ ರೈಲ್ವೆ ಸ್ಟೇಷನ್, ತೆಹರಾನ್ ಮೆಟ್ರೋ, ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಟ್ರಾಲಿ ಬಸ್ಸಸ್, ಹಾಗೆ ಇರಾನ್ನ ಅತಿ ದೊಡ್ಡ ಹೈವೇ ನೆಟ್ವರ್ಕ್ಗಳು ಕೂಡ ಈ ತೆಹರಾನ್ ಅನ್ನು ಹಾದು ಹೋಗುತ್ತವೆ. ಇಷ್ಟಾದರೂ ಕೂಡ ಈಗ ಆರ್ಥಿಕ ಅಭಿವೃದ್ಧಿಯ ನೆಪವನ್ನು ಒಡ್ಡಿ ಇರಾನ್ ತೆಹರಾನ್ ಅನ್ನು ಬದಲಿಸೋದಕ್ಕೆ ಹೋಗ್ತಾ ಇದೆ. ಇನ್ನು ಈಗ ಇರಾನ್ ತನ್ನ ನೂತನ ರಾಜಧಾನಿಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇರೋದು ಮಕ್ರಾನ್ ಅನ್ನೋ ನಗರವನ್ನ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಕ್ರಾನ್. ಭಾರತದ ಸಹಯೋಗದೊಂದಿಗೆ ನಿರ್ಮಾಣ ಆಗ್ತಾ ಇರೋ ಚಾಬಹಾರ್ ಬಂದರಿನ ಪಕ್ಕದಲ್ಲೇ ಈ ಮಕ್ರಾನ್ ನಗರ ಇದೆ. ಇದು ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲಿದೆ. ಹಾಗೇನೆ ಭಾರತಕ್ಕೂ ಕೂಡ ತೆಹರಾನ್ಗಿಂತ ಈ ಮಕ್ರಾನ್ ತುಂಬಾನೇ ಹತ್ತಿರ ಆಗತ್ತೆ. ಅರಬ್ಬಿ ಸಮುದ್ರದಲ್ಲಿ ಗಲ್ಫ್ ಆಫ್ ಒಮನ್ ನಲ್ಲಿ ಕಂಡುಬರೋ ಈ ನಗರವನ್ನ ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಇರಾನ್ ನಿರ್ಧಾರ ಮಾಡಿದೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಇರಾನ್ ಮೂಲಕವಾಗಿ ಭಾರತವನ್ನ ಸಂಪರ್ಕಿಸುವ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ ಅದು ಕೂಡ ಈ ಹೊಸ ರಾಜಧಾನಿ ನಗರ ಮಕ್ರಾನ್ ಮೇಲೆ ಹಾದು ಹೋಗುತ್ತೆ. ಈ ಕಾರಣದಿಂದ ಮಕ್ರಾನ್ ಅನ್ನೋದು ಭಾರತದ ಮುಂಬೈಗೆ ಕೂಡ ಇನ್ನು ಮುಂದೆ ತುಂಬಾನೇ ಹತ್ತಿರ ಅನ್ನಿಸ್ಕೊಳ್ಳುತ್ತೆ. ಇನ್ನು ಇದೊಂದು ಕರಾವಳಿ ನಗರ ಆಗಿರೋದ್ರಿಂದ ರಸ್ತೆ, ವಿಮಾನ ಹಾಗೂ ಜಲಮಾರ್ಗಗಳಿಂದ ಈ ನಗರವನ್ನು ತಲುಪೋದಕ್ಕೆ ಸುಲಭ ಆಗುತ್ತೆ. ಅಂದರೆ ಕನೆಕ್ಟಿವಿಟಿ ಅನ್ನೋದು ಇದಕ್ಕೆ ಹೆಚ್ಚು ಸಿಗುತ್ತೆ. ಇದು ರಾಜಧಾನಿ ನಗರದ ಆರ್ಥಿಕತೆಗೆ ಹೆಚ್ಚು ಬಲವನ್ನು ತಂದುಕೊಡುತ್ತೆ ಅನ್ನೋ ಮಾತುಗಳನ್ನು ಅಧ್ಯಕ್ಷ ಪೆಜೆಶ್ಕಿಯಾನ್ ಆಡ್ತಾ ಇದ್ದಾರೆ. ಇನ್ನು ಈ ಮಕ್ರಾನ್ ನಗರದ ಬಗ್ಗೆ ನೋಡೋದಾದ್ರೆ
ಈ ನಗರ ತುಂಬಾನೇ ಪ್ರಾಚೀನ ನಗರ ಅನ್ನಿಸ್ಕೊಳ್ಳುತ್ತೆ. ಇದನ್ನು ಪರ್ಷಿಯಾದ ಅಕಮೆಡಿಯನ್ ಸಾಮ್ರಾಜ್ಯದ ಕಾಲದಲ್ಲಿ ಅಂದರೆ ಇಸ್ಲಾಂ ಹುಟ್ಟೋದಕ್ಕೆ 800 ವರ್ಷಗಳ ಮೊದಲು ಮಖಸತ್ರಪಿ ಅಂತ ಕರೀತಾ ಇದ್ರಂತೆ. ಹಾಗೇನೆ ಸುಮೇರಿಯನ್ನರ ಕಾಲದಲ್ಲಿ ಅವರು ತಮ್ಮ ಮಿತ್ರರೊಂದಿಗೆ ಮಗಾನ್ ಅನ್ನೋ ನಗರದಿಂದ ವ್ಯಾಪಾರ ಮಾಡ್ತಾ ಇದ್ರು. ಆ ಮಗಾನ್ನೇ ಈ ಮಕ್ರಾನ್ ಅಂತ ಹೇಳ್ತಾರೆ. ಇನ್ನು 6ನೇ ಶತಮಾನದಲ್ಲಿ ವರಾಹಮಿಹಿರರು ಬರೆದಿರುವ ಬೃಹತ್ ಸಂಹಿತಾದಲ್ಲಿ ಕೂಡ ಈ ಮಕ್ರಾನ್ ಬಗ್ಗೆ ಉಲ್ಲೇಖ ಇದೆ. ಭಾರತದ ಪಶ್ಚಿಮ ಗಡಿಯಲ್ಲಿ ಮಕರ ಅನ್ನೋ ಒಂದು ಜನಾಂಗ ವಾಸ ಮಾಡುತ್ತೆ ಅನ್ನೋದನ್ನ ವರಾಹಮಿಹಿರರು ತಮ್ಮ ಬೃಹತ್ ಸಂಹಿತೆಯಲ್ಲಿ ತಿಳಿಸಿದ್ದಾರೆ. ಆ ಮಕರ ಇದ್ದ ಜಾಗನೇ ಈ ಮಕ್ರಾನ್ ಅಂತ ಹೇಳ್ತಾರೆ. ಇನ್ನು ಗ್ರೀಕರು ಇದನ್ನ ಎಹ್ಸ್ತಿಯೋಪಾಯಿ ಅಂತ ಕರೆದ್ರಂತೆ. ಹಾಗೇನೆ ಪರ್ಷಿಯನ್ ಭಾಷೆಯಲ್ಲಿ ಮಹಿಖೋರಾನ್ ಅನ್ನೋ ಪದದಿಂದ ಈ ಮಕ್ರಾನ್ ಅನ್ನೋ ಹೆಸರು ಬಂದಿದೆ ಅಂತ ಕೂಡ ಹೇಳ್ತಾರೆ. ಮಹಿಖೋರಾನ್ ಮತ್ತು ಗ್ರೀಕ್ ಭಾಷೆಯ ಇಹ್ಸ್ತಿಯೋಪಾಯಿ ಅನ್ನೋ ಎರಡೂ ಪದಗಳ ಅರ್ಥನೂ ಒಂದೇ. ಹಾಗಂದ್ರೆ ಮೀನು ಭಕ್ಷಕರು ಅಂತ. ಇದು ಸಮುದ್ರದ ತೀರದಲ್ಲಿನ ನಗರ. ಹೀಗಾಗಿ ಇಲ್ಲಿನ ಜನ ಮೀನುಗಾರರಾಗಿದ್ರು. ಅವರ ಮುಖ್ಯ ಆಹಾರ ಮೀನೇ ಆಗಿತ್ತು ಅನ್ಸುತ್ತೆ. ಹೀಗಾಗಿ ಈ ಪ್ರದೇಶಕ್ಕೆ ಮೀನು ತಿನ್ನುವ ಜನ ಹೆಚ್ಚಿರುವ ಪ್ರದೇಶ ಅಂತ ಅವತ್ತು ಗ್ರೀಕರು ಪರ್ಷಿಯನ್ನರು ಹೆಸರಿಟ್ಟಿರುವ ಸಾಧ್ಯತೆ ಇದೆ. ಇನ್ನು ಮಕರ ಅಂದ್ರೆ ಮೊಸಳೆ. ಅದು ಕೂಡ ನೀರಲ್ಲೇ ಇರುತ್ತೆ. ತುಂಬಾ ಫೆರೋಷಿಯಸ್ ಆಗಿ ಕೂಡ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಮೀನುಗಾರ ಬುಡಕಟ್ಟು ಜನಾಂಗವನ್ನ ವರಾಹಮಿಹಿರರು ಮಕರರು ಅಂತ ಕರೆದಿರೋ ಸಾಧ್ಯತೆ ಇರುತ್ತೆ. ಇನ್ನು ಈ ಸ್ಥಳವನ್ನ ನಮ್ಮ ಚಂದ್ರಗುಪ್ತ ಮೌರ್ಯ 1ನೇ ಸೆಲ್ಯೂಕಸ್ ನಿಕೆಟರ್ನನ್ನ ಸೋಲಿಸಿ ತನ್ನ ವಶಕ್ಕೆ ತಗೋತಾನೆ. ಅಲ್ಲಿ ನಿಕೆಟರ್ ಮತ್ತು ಚಂದ್ರಗುಪ್ತನ ನಡುವೆ ಶಕಪೂರ್ವ 304ರಲ್ಲಿ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದಂತೆ ಈ ಅಖಂಡ ಬಲೂಚಿಸ್ತಾನ ಪ್ರದೇಶ ಅಂದರೆ ಇವತ್ತು ಪಾಕಿಸ್ತಾನದಲ್ಲಿರುವ ಬಲೂಚಿಸ್ತಾನ ಹಾಗೂ ಇರಾನ್ನಲ್ಲಿರುವ ಬಲೂಚಿಸ್ತಾನ ಇವೆರಡೂ ಕೂಡ ಮೌರ್ಯ ಸಾಮ್ರಾಜ್ಯದ ಅಂಕೆಗೆ ಸಿಕ್ಕಿತು. ಆ ನಂತರದಲ್ಲಿ ಇಲ್ಲಿಗೆ ಬೌದ್ಧರು ಬಂದರು. ಬೌದ್ಧ ಮತದ ಪ್ರಭಾವ ಇಲ್ಲಿ ಹೆಚ್ಚಾಗ್ತಾ ಹೋಯಿತು. ಮುಂದೆ ಸಂಪೂರ್ಣ ಬಲೂಚಿಸ್ತಾನವನ್ನ ಹಿಂದೂ ಸೇವಾ ಅನ್ನೋ ರಾಜಮನೆತನ ಆಳ್ತಾ ಇತ್ತು. ಇವರು 7ನೇ ಶತಮಾನದವರೆಗೆ ಈ ಭಾಗವನ್ನ ಆಳ್ತಾರೆ. ಆ ನಂತರ ಈ ಪ್ರದೇಶಕ್ಕೆ ಇಸ್ಲಾಂ ಬಂತು. ಅದಾದ ಮೇಲೆ ಇಲ್ಲಿನ ಜನ ಕೂಡ ಮುಸ್ಲಿಮರಾಗ್ತಾ ಹೋದ್ರು. ಈಗಲೂ ಕೂಡ ಬಲೂಚಿಸ್ತಾನ ಅಂದ್ರೆ ಪಾಕಿಸ್ತಾನದ ಭಾಗದಲ್ಲಿನ ಮತ್ತು ಇರಾನ್ ಭಾಗದಲ್ಲಿನ ಬಲೂಚ್ ಪ್ರದೇಶದಲ್ಲಿ ಮಕ್ರಾನಿ ಅನ್ನೋ ಉಪನಾಮವನ್ನ ಹೊಂದಿರುವ ಜನಾಂಗ ಹೊಂದಿದೆ. ಅವರು ನಮ್ಮ ಗುಜರಾತಲ್ಲೂ ಕಾಣಸಿಗ್ತಾರೆ. ಈ ಜನ ಇದೇ ಮಕ್ರಾನ್ ಭಾಗದಿಂದ ವಲಸೆ ಬಂದವರು. ಹಾಗೆ ಮೊಹಮ್ಮದ್ ಬಿನ್ ಖಾಸಿಂ ಭಾರತದ ಮೇಲೆ ದಾಳಿ ಮಾಡ್ತಾನೆ ನೋಡಿ. ಆಗ ಅವನ ಸೇನೆಯಲ್ಲಿ ಈ ಮಕ್ರಾನಿಗಳು ಕೂಡ ಇದ್ರು ಅಂತ ಇತಿಹಾಸ ಹೇಳುತ್ತೆ. ಸಾಮಾನ್ಯ ಶಕ 644ರ ಹೊತ್ತಿಗೆ ರಶೀದುನ್ ಖಿಲಾಫತ್ ಈ ಪ್ರದೇಶವನ್ನು ತನ್ನ ವಶಕ್ಕೆ ತಗೊಳ್ತು. ಆ ನಂತರ ಇದು ಸತತವಾಗಿ ಮುಸ್ಲಿಮರ ಆಳ್ವಿಕೆಗೆ ಒಳಪಡ್ತಾ ಹೋಯಿತು. ಹೀಗೆ ಐತಿಹಾಸಿಕವಾಗಿ ಬಹಳಷ್ಟು ಮಹತ್ವವನ್ನು ಹೊಂದಿರುವ ಈ ಮಕ್ರಾನ್ ಪ್ರದೇಶಕ್ಕೆ ರಾಜಧಾನಿಯನ್ನ ಶಿಫ್ಟ್ ಮಾಡೋದ್ರಿಂದ ಇರಾನ್ಗೆ ಒಳ್ಳೆಯದಾಗಬಹುದು ಅನ್ನೋದು ಅಲ್ಲಿನ ಆಡಳಿತದ ನಂಬಿಕೆ. ಇನ್ನು ಇಲ್ಲಿ ಇರಾನ್ ಇದ್ದಕ್ಕಿದ್ದಂತೆ ರಾಜಧಾನಿಯನ್ನ ಬದಲಿಸ್ತಾ ಇರೋದಕ್ಕೆ ಆರ್ಥಿಕ ಕಾರಣಗಳನ್ನು ಕೊಡಲಾಗ್ತಾ ಇದೆ. ಆದರೆ ಅದರ ಹಿಂದೆ ಬೇರೆ ಕಾರಣಗಳು ಕೂಡ ಇವೆ ಅನ್ನೋ ವಾದ ಕೂಡ ಇದೆ. ಗೆಳೆಯರೆ, ಇತ್ತೀಚೆಗೆ ಇರಾನ್ನ ಮೇಲೆ ಇಸ್ರೇಲ್ ದಾಳಿ ಮಾಡಿದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇಸ್ರೇಲ್ ಎಷ್ಟು ಸುಲಭವಾಗಿ ಇರಾನ್ನ ಒಳಗೆ ಬರ್ತಾ ಇದೆ ಅಂದ್ರೆ ಅದು ಯಾವಾಗ ಬೇಕಾದರೂ ತೆಹರಾನ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಹಾಗೆ ಇಸ್ರೇಲ್ ಹಮಾಸ್ನ ನಾಯಕ ಇಸ್ಮಾಯಿಲ್ ಹನಿಯಾನನ್ನ ಹೊಡೆದು ಹಾಕತಲ್ಲ, ಅದು ಕೂಡ ತೆಹರಾನ್ನಲ್ಲೇ ಆಗಿತ್ತು. ಸೊ ಈ ತೆಹರಾನ್ ಅನ್ನೋದು ಇಸ್ರೇಲ್ಗೆ ಈಸಿ ಟಾರ್ಗೆಟ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಕೂಡ ಈ ರಾಜಧಾನಿಯನ್ನ ಬದಲಿಸುವ ನಿರ್ಧಾರಕ್ಕೆ ಇರಾನ್ ಬಂದಿರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ತೆಹರಾನ್ನ ಪಕ್ಕದಲ್ಲೇ ಅಮೆರಿಕಾದ ಪಡೆಗಳು ಇವೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ತೆಹರಾನ್. ಇದರಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಇರಾಕ್ನ ಕುರ್ದಿಸ್ತಾನ್ ಪ್ರದೇಶ ಇದೆ. ಇಲ್ಲಿ ಮೊಸಾದ್, CIA ಸೇರಿದ ಹಾಗೆ ಅಮೆರಿಕಾದ ಸೇನೆ ಕೂಡ ಇದೆ. ಹಾಗೆ ಮೊನ್ನೆ ಅಷ್ಟೇ ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರವನ್ನ ಪದಚ್ಯುತಗೊಳಿಸಲಾಗಿದೆ. ಈ ಮೂಲಕ ಆ ದೇಶದ ಮೇಲಿನ ಇರಾನ್ನ ಹಿಡಿತ ಕೂಡ ತಪ್ಪಿದಂತಾಗಿದೆ. ಇವತ್ತಲ್ಲ ನಾಳೆ ಇರಾನ್ ಹಾಗೂ ಇರಾಕ್ಗಳಲ್ಲಿನ ಕುರ್ದುಗಳು ಸೇರಿ ಒಂದು ಕುರ್ದಿಸ್ತಾನವನ್ನ ರಚನೆ ಮಾಡ್ಕೋತಾರೆ. ಆಗ ಮತ್ತೆ ಈ ಕುರ್ದುಗಳು, ಅಮೆರಿಕ, ಇಸ್ರೇಲ್ ಇವೆಲ್ಲ ಕೂಡ ಇರಾನ್ಗೆ ಸಮಸ್ಯೆಗಳಾಗಿ ಪರಿಣಮಿಸುವ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದ ಕೂಡ ಇರಾನ್ ತನ್ನ ರಾಜಧಾನಿ ನಗರವನ್ನ ದಕ್ಷಿಣ ತೀರದಲ್ಲಿರುವ ಮಕ್ರಾನ್ಗೆ ಬದಲಾಯಿಸುವ ನಿರ್ಧಾರವನ್ನ ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಭೌಗೋಳಿಕ ಸ್ವರೂಪ ಹೇಗಿದೆ ಅಂದ್ರೆ, ಒಂದು ಕಡೆ ಅರಬ್ಬಿ ಸಮುದ್ರ ಇದೆ. ಹಾಗೇನೆ ಈ ಪ್ರದೇಶಕ್ಕೆ ಹತ್ತಿರದಲ್ಲಿ ಯಮನ್ ಕೂಡ ಇದೆ. ಒಂದು ವೇಳೆ ಇರಾನ್ ಮೇಲೆ ಯಾರಾದರೂ ದಾಳಿ ಮಾಡಿದ್ದೇ ಆದ್ರೆ ಅದನ್ನ ಎದುರಿಸೋದಕ್ಕೆ ಇರಾನ್ಗೆ ಹೌತಿಗಳ ಸಹಾಯ ಸುಲಭವಾಗಿ ಸಿಗುತ್ತೆ. ಹಾಗೆ ಯಮನ್ನಲ್ಲಿ ಹಿಡಿತವನ್ನ ಸಾಧಿಸಿರುವ ಹೌತಿಗಳಿಗೆ ಬೇಕಾದ ನೆರವನ್ನ ಕೂಡ ಇರಾನ್ ಸುಲಭವಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಪಕ್ಕದಲ್ಲಿ ಪಾಕಿಸ್ತಾನ ಇದೆಯಲ್ಲ, ಆ ಪಾಕಿಸ್ತಾನದ ಬಲೂಚಿಸ್ತಾನ ಏನಿದೆ, ಅಲ್ಲಿ ಚೈನಾ ತನ್ನ ಪ್ರಭುತ್ವವನ್ನ ಸ್ಥಾಪಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲೇ ಪಕ್ಕದಲ್ಲಿರೋ ಗ್ವಾದಾರ್ ಬಂದರು
ಹೇಗೂ ಚೈನಾದ ಕೈಯಲ್ಲೇ ಇರೋದ್ರಿಂದ ಇಲ್ಲಿ ಚೈನಾದ ಉಪಸ್ಥಿತಿ ಇರುತ್ತೆ. ಇರಾನ್ ಮತ್ತು ಚೈನಾಗಳು ತುಂಬಾ ಹತ್ತಿರ ಇರೋದ್ರಿಂದ ಅವರಿಗೆ ಪಕ್ಕದಲ್ಲೇ ಮಿತ್ರನೊಬ್ಬ ಸಿಕ್ಕಂತಾಗತ್ತೆ. ಹಾಗೆಯೇ ಮತ್ತೊಂದು ತುದಿಯಲ್ಲಿರುವ ಒಮನ್ ಯುದ್ಧಗಳಿಂದ ಸದಾ ದೂರ ಇರುತ್ತೆ. ಹೀಗಾಗಿ ಇಲ್ಲಿ ಇರಾನ್ಗೆ ಸಮಸ್ಯೆಗಳಿರೋದಿಲ್ಲ. ಇನ್ನು ದುಬೈ ವ್ಯಾಪಾರದ ದೃಷ್ಟಿಯಿಂದ ತನ್ನ ಪಾಡಿಗೆ ತಾನಿರುತ್ತೆ. ಸೊ ಅಲ್ಲಿಂದ ಕೂಡ ಇರಾನ್ಗೆ ಸಮಸ್ಯೆ ಆಗೋದಿಲ್ಲ. ಈ ಎಲ್ಲ ಕಾರಣದಿಂದ ಮಕ್ರಾನ್ ನಗರವನ್ನು ಇರಾನ್ ತನ್ನ ರಾಜಧಾನಿಯನ್ನಾಗಿ ಗುರುತಿಸಿದ್ದು ಅಲ್ಲಿಗೆ ಆದಷ್ಟು ಬೇಗ ಶಿಫ್ಟ್ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಈ ಮಕ್ರಾನ್ ನಗರ ಇರಾನ್ನ ರಾಜಧಾನಿ ಆಗೋದ್ರಿಂದ ಭಾರತ ಮತ್ತು ಪಾಕಿಸ್ತಾನಗಳಿಗಾಗುವ ಅನುಕೂಲಗಳು ಅನಾನುಕೂಲಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ಸ್ವಲ್ಪ ಗಮನಿಸಬೇಕಾಗತ್ತೆ. ಗೆಳೆಯರೆ, ರಷ್ಯಾದ ಮೂಲಕ ಯುರೋಪ್ ಅನ್ನು ಸಂಪರ್ಕಿಸುವ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಏನಿದೆ, ಆ ಕಾರಿಡಾರ್ ಇರಾನ್ನ ಚಾಬಹಾರ್ ಬಂದರು ಮತ್ತು ಈ ಮಕ್ರಾನ್ ನಗರದ ಮೂಲಕ ಭಾರತದ ಮುಂಬೈ ಬಂದರನ್ನ ಸಂಪರ್ಕಿಸುತ್ತೆ. ಮತ್ತು ಭಾರತ ಯುರೋಪ್ ಅನ್ನು ತಲುಪೋದಿಕ್ಕೆ ಐಮ್ಯಾಕ್ನ ಬದಲಿಗೆ ಇರಾನ್ನ ಹಾದಿಯನ್ನೇ ಬಳಸಲಿ ಅಂತ ಇರಾನ್ ಕೂಡ ಬಯಸ್ತಾ ಇದೆ. ಈ ಮೂಲಕ ಇರಾನ್ ಯುರೋಪ್ ಹಾಗೂ ಭಾರತದ ನಡುವಿನ ಸೇತುವೆಯಾಗುವ ಪ್ರಯತ್ನವನ್ನ ಮಾಡೋದಲ್ಲದೆ ಆ ಮೂಲಕ ಒಂದಷ್ಟು ಆದಾಯದ ನಿರೀಕ್ಷೆಯಲ್ಲಿದೆ. ಇದು ಮಕ್ರಾನ್ ನಗರದಿಂದ ಇರಾನ್ಗಾಗೋ ಲಾಭ. ಆದರೆ ಇರಾನ್ ತೆಹರಾನ್ನಿಂದ ತನ್ನ ರಾಜಧಾನಿಯನ್ನ ಮಕ್ರಾನ್ಗೆ ಬದಲಿಸಿದ ಕೂಡಲೇ ಅವರಿಗೆ ಥ್ರೆಟ್ ಇಲ್ಲ ಅಂತಲ್ಲ. ಈಗಾಗಲೇ ಇರಾನ್ ಅನ್ನ ಮಟ್ಟ ಹಾಕಬೇಕು ಅನ್ನೋ ನಿರ್ಧಾರವನ್ನು ಕೈಗೊಂಡಿರುವ ಅಮೆರಿಕ ಬಲೂಚಿಸ್ತಾನದ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದೆ. ಈ ಹಿಂದೆ ಆಫ್ಘನಿಸ್ತಾನದಲ್ಲಿ ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಮತ್ತು ಆಫ್ಘನ್ ತಾಲಿಬಾನಿಗಳನ್ನ ಮಟ್ಟ ಹಾಕೋದಕ್ಕೆ ಅಮೆರಿಕ ಪಾಕಿಸ್ತಾನವನ್ನು ಬಳಕೆ ಮಾಡಿಕೊಳ್ತು. ಈಗ ಆಫ್ಘನಿಸ್ತಾನ ಅನ್ನೋದು ಅಮೆರಿಕಾಗೆ ದೊಡ್ಡ ಸಮಸ್ಯೆ ಅಲ್ಲ, ಆದರೆ ಇರಾನ್ ಮೇಲೆ ಅವರು ಕಣ್ಣಿಟ್ಟುಕೊಂಡು ಕೂತಿದ್ದಾರೆ. ಹೀಗಾಗಿ ಇರಾನ್ನ ಪಕ್ಕದಲ್ಲೇ ಅವರಿಗೊಂದು ಬೇಸ್ನ ಅಗತ್ಯ ಇದೆ. ಆ ಕಾರಣಕ್ಕಾಗಿ ಕುರ್ದಿಸ್ತಾನದಲ್ಲಿ ಒಂದು ಬೇಸನ್ನ ಮಾಡಿಕೊಂಡಿರೋ ಅಮೆರಿಕ ಈಗ ಬಲೂಚಿಸ್ತಾನದ ಮೇಲೆ ಕಣ್ಣು ಹಾಕೊಂಡು ಕೂತಿದೆ. ಅಕಸ್ಮಾತ್ ಇಲ್ಲಿ ಇರಾನ್ ಅನ್ನ ಮಟ್ಟ ಹಾಕಲೇಬೇಕು ಅನ್ನೋ ಗಟ್ಟಿ ನಿರ್ಧಾರಕ್ಕೆ ಅಮೆರಿಕ ಬಂದದ್ದೇ ಆದ್ರೆ ಪಾಕಿಸ್ತಾನದಿಂದ ಬಲೂಚಿಸ್ತಾನ ಅನ್ನೋದು ಬೇರ್ಪಡೋದಕ್ಕೆ ಹೆಚ್ಚು ದಿನಗಳೇನು ಬೇಕಾಗುವುದಿಲ್ಲ. ಇದು ಇರಾನ್ನ ರಾಜಧಾನಿ ಮಕ್ರಾನ್ಗೆ ಬರೋದ್ರಿಂದ ಪಾಕಿಸ್ತಾನಕ್ಕೆ ಎದುರಾಗಲಿರುವ ಒಂದು ದೊಡ್ಡ ಸಮಸ್ಯೆ. ಇನ್ನು ಈ ರಾಜಧಾನಿಯನ್ನ ಸ್ಥಳಾಂತರಿಸೋದು ಅಂದ್ರೆ ಅದು ತಕ್ಷಣಕ್ಕಾಗಿ ಹೋಗೋ ಕೆಲಸ ಅಲ್ಲ. ಅದಕ್ಕೆ ಕನಿಷ್ಠ ಅಂದ್ರೆ ಇನ್ನು 10 ವರ್ಷಗಳು ಬೇಕಾಗಬಹುದು. ಅಲ್ಲಿ ಅಗತ್ಯ ಮೂಲಸೌಕರ್ಯಗಳನ್ನು ನಿರ್ಮಾಣ ಮಾಡ್ಕೋಬೇಕು, ಆಡಳಿತಕ್ಕೆ ಬೇಕಾದ ವ್ಯವಸ್ಥೆಗಳು, ಕಟ್ಟಡಗಳನ್ನು ಕಟ್ಕೋಬೇಕು, ನೀರು, ಎಲೆಕ್ಟ್ರಿಸಿಟಿ, ಹೀಗೆ ಅಲ್ಲಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡ್ಕೋಬೇಕಾಗತ್ತೆ. ಹೀಗಾಗಿ ಇದಕ್ಕೆ ಸಾಕಷ್ಟು ಸಮಯ ಕೂಡ ಹಿಡಿಯುತ್ತೆ. ಇದೆಲ್ಲವನ್ನ ಬೇಗ ಮುಗಿಸಿ ರಾಜಧಾನಿಯನ್ನ ಬದಲಿಸುವ ಹುಮ್ಮಸ್ಸನ್ನ ಮಾತ್ರ ಇರಾನ್ ತೋರಿಸ್ತಾ ಇದೆ. ಒಟ್ಟಲ್ಲಿ ಏಷ್ಯಾದಲ್ಲಿ ಇಂಡೋನೇಷ್ಯಾದ ನಂತರ ಮತ್ತೊಂದು ದೇಶ ತನ್ನ ರಾಜಧಾನಿಯನ್ನ ಬದಲಿಸೋದಕ್ಕೆ ಮುಂದಾಗಿದೆ. ಅದು ಯಾವಾಗ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಇರಾನ್ ತನ್ನ ರಾಜಧಾನಿಯನ್ನ ಬದಲಿಸೋದಕ್ಕೆ ಹೊರಟಿರುವುದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.